ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಲೈಫ್ನ ಹೇಗೆ ಪಾಸಿಟಿವ್ ಕಡೆಗೆ ಆ, ನಮ್ಮ ಒಂದು ವಿಚಾರವನ್ನ ಹಾಕಬೇಕಾಗತ್ತೆ ಮತ್ತು ಮುಂದೆ ಹೇಗೆ ಹೋಗುವಂಥದ್ದು. ಎಲ್ಲೋ ಒಂದು ವಿಷಯದಲ್ಲಿ ನೀವು ಸ್ಟಕ್ ಆಗಿದ್ದೀರಾ, ನಿಮ್ಮ ಥಾಟ್ಸ್ ನಿಮಗೆ ಪಾಸಿಟಿವ್ ಆಗಿ ಪೂರಕವಾಗಿಲ್ಲ, ನಿಮ್ಮ ಯೋಚನೆಗಳಿದೆಯಲ್ಲ ಅದು ನಿಮ್ಮನ್ನ ಕೊಲ್ತಾ ಇದೆ. ಇದು ನೀವು ಯಾವುದೇ ಸಿಚುವೇಶನ್ಗಾದ್ರೂ ಹೋಲಿಸ್ಕೋಬಹುದು. ಯಾಕಂದ್ರೆ ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ಒಬ್ರು ಕ್ಲೈಂಟ್ ಬಂದಿದ್ರು, ಕಪಲ್ ಕೌನ್ಸಿಲಿಂಗಿಗೆ ಬಂದಿದ್ರು. ಶಿ ಈಸ್ ಅ ಹೋಮ್ ಮೇಕರ್. ಹಾಗೂ ಅವ್ರೇನ್ ಹೇಳ್ತಿದ್ರು ಅಂದ್ರೆ, ನನ್ಗನ್ಸ್ತಾ ಇದೆ ನನ್ನ ಹಸ್ಬೆಂಡ್ ಜೊತೆ ನಾನು ತುಂಬಾ ಡಿಪೆಂಡೆನ್ಸಿನ ಬೆಳೆಸ್ಕೊಳ್ತಾ ಇದ್ದೀನಿ, ತುಂಬಾ ಒಂದು ಅಟ್ಯಾಚ್ಮೆಂಟ್, ನೆಗೆಟಿವ್ ಆಗಿರುವಂತ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ತಾ ಇದ್ದೀನಿ, ಅದರಿಂದ ಆಚೆ ಬರೋದು ಹೇಗೆ. ಆ, ಹಾಗೂ ಸ್ಪೆಷಲ್ ಆಗಿ ಹೋಮ್ ಮೇಕರ್ಸ್ಗೆ ನೀವೊಂದು ವಿಡಿಯೋ ಮಾಡಿ ಹೇಗೆ ಆ, ಒಂದು ಪರಿಸ್ಥಿತಿನ ಪಾಸಿಟಿವ್ ಆಗಿ ಹ್ಯಾಂಡಲ್ ಮಾಡಿಕೊಂಡು ಮುಂದೆ ಲೈಫ್ನ ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡುವಂಥದ್ದು, ಆ ಡಿಪೆಂಡೆನ್ಸಿ ಅನ್ನೋದನ್ನ ಹೇಗೆ ಕಮ್ಮಿ ಮಾಡ್ಕೊಳ್ಳುವಂಥದ್ದು, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ರು. ಸೊ ಅದ್ರ ಬಗ್ಗೆನೇ ಈ ಒಂದು ವಿಡಿಯೋ ಆಗಿದೆ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ಸೊ ಲೆಟ್ ಸ್ಟಾರ್ಟ್. ನಾವು ಒಂದು ಟರ್ಮ್ ಇದೆ ಸೈಕಾಲಜಿಲಿ, ಲಿಮಿಟಿಂಗ್ ಸೆಲ್ಫ್ ಬಿಲೀಫ್ ಅಂತ ಹೇಳ್ತೀವಿ. ಲಿಮಿಟಿಂಗ್ ಸೆಲ್ಫ್ ಬಿಲೀಫ್ ಅಂದ್ರೆ, ಈಗ ಏನಾದ್ರೂ ಒಂದು ಪ್ರಾಬ್ಲಮ್ ಆಯ್ತು, ಅದನ್ನ ನಾವು ಸರಿಯಾಗಿ ಹ್ಯಾಂಡಲ್ ಮಾಡ್ಲಿಲ್ಲ ಅಂದ್ರೆ, ಅಥವಾ ಅದರಲ್ಲಿ ನಾವು ಸೋಲನ್ನ ಅನುಭವಿಸಿದ್ವಿ ಅಂದ್ರೆ, ಅಥವಾ ನಮಗೆ ಬೇಕಾಗಿರುವಂತಹ ಒಂದು ಔಟ್ಕಮ್ ಸಿಗ್ಲಿಲ್ಲ ಅಂದಾಗ ಏನಾಗುತ್ತೆ, ನಮ್ಗೆ ನಮ್ ಬಗ್ಗೆನೆ ಒಂದು ನೆಗೆಟಿವ್ ಆಗಿರುವಂತಹ ಯೋಚನೆ ಆಟೋಮೆಟಿಕ್ ಆಗಿ ಸೃಷ್ಟಿ ಆಗತ್ತೆ. ಓ, ನಿನ್ ಕೈಲಿ ಆಗ್ಲೇ ಇಲ್ಲ, ನೀನ್ ಇದನ್ನ ಗೆಲ್ಲಿಲ್ಲ, ಅದು ಕಾಡ್ತಾ ಇರತ್ತೆ ಆ ಕ್ಷಣದಲ್ಲಿ. ಮತ್ತೆ ಅದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಆ ದಿನದಲ್ಲಿ, ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಆ ವಾರ ಎಲ್ಲ ನಮ್ಗೆ ಅಪ್ಸೆಟ್ ಆಗಿರುವಂತಹ ಒಂದು ಫೀಲ್ ಬರುತ್ತೆ, ನಮ್ಗೆ ನೋವಾಗುತ್ತೆ. ಹೀಗ್ ನಾನ್ ಮಾಡ್ಬಾರ್ದಾಗಿತ್ತು, ಹೀಗ್ ನಾನ್ ವರ್ತಿಸ್ಬಾರ್ದಾಗಿತ್ತು ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಹೋದಾಗ ಏನಾಗುತ್ತೆ ಅಂದ್ರೆ, ನಮ್ಗೆ ನಮ್ ಬಗ್ಗೆ ಇರುವಂತಹ ಕಾನ್ಫಿಡೆನ್ಸ್ ಕಮ್ಮಿ ಆಗತ್ತೆ. ಹಾಗೂ ಲಿಮಿಟಿಂಗ್ ಸೆಲ್ಫ್ ಬಿಲೀಫ್ ಅಂದಾಗ, ನಿನ್ ಕೈಲಿ ಆಗಲ್ಲ, ನೀನ್ ಇದನ್ನೆಲ್ಲ ಮಾಡಕ್ ಹೋಗ್ಬೇಡ, ನೀನು ರಿಲೇಶನ್ಶಿಪ್ ಹೋಗ್ಬೇಡ, ಯಾಕಂದ್ರೆ ನೀನ್ ಸೋಲ್ತೀಯ, ನಿನ್ನನ್ನು ಯಾರು ಪ್ರೀತಿಸೋದಿಲ್ಲ ಅಂತ, ಅಥವಾ ನೀನು ಈ ಒಂದು ಜಾಬ್ ನ ತಗೋಬೇಡ ಯಾಕಂದ್ರೆ ನೀನು ಇಂಟರ್ವ್ಯೂನೆಲ್ಲ ಪಾಸ್ ಆಗೋದಿಲ್ಲ ಅಂತ ಇರ್ಬೋದು, ಅಥವಾ ನೀನ್ ಈ ಎಕ್ಸಾಮ್ ತಗೋಬೇಡ ಯಾಕಂದ್ರೆ ನೀನ್ ಈ ಎಕ್ಸಾಮ್ ನ ಪಾಸ್ ಮಾಡ್ಕೊಳ್ಳೋದಿಲ್ಲ, ನೀನ್ ಸೋತ್ ಬಿಡ್ತೀಯ. ಇದನ್ನ ನಾವು ಒಂದು ಥಾಟ್ ಪ್ಯಾಟರ್ನ್, ಯಾವುದೋ ಒಂದು ಹಿಂದಿನ ಎಕ್ಸ್ಪೀರಿಯನ್ಸ್ ಏನೇ ಆಗಿರಬಹುದು ಅದಕ್ಕೆ ಹೋಲಿಕೆ ಮಾಡಿಕೊಂಡು ಮುಂದೇನು ಹೀಗೆ ಆಗತ್ತೆ. ಬಿಕಾಸ್ ಅದು ಒಂದು ಆಟೋಮೇಟೆಡ್ ಥಾಟ್ಸ್ ಅಂತ ಕೂಡ ಇದೆ. ನಮ್ಮ ಬ್ರೈನ್ ಯಾವುದಕ್ಕೆ ಒಂದು ನೋವು ಅಥವಾ ನಲಿವು ಅಥವಾ ಒಂದು ಹ್ಯಾಪಿನೆಸ್ಗೆ ಎಕ್ಸ್ಪೋಜರ್ ಜಾಸ್ತಿ ಆಗ್ತಾ ಇರುತ್ತೆ, ಅದು ಹಾಗೆ ಇದೆ, ಮುಂದೆ ಕೂಡ ಹಾಗೆ ಇರುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಬರುತ್ತೆ. ಯಾಕಂದ್ರೆ ನಮ್ಮ ಬ್ರೈನ್, ಈಗ ಲೆಟ್ಸ್ ಸೇ ನೀವೊಂದು ಜಿಮ್ಗೆ ಹೋಗ್ತಿದ್ದೀರಾ ಅಂದ್ರೆ, ನೀವು ತುಂಬಾ ನೋವು ಅನುಭವಿಸ್ತಿರ್ತೀರಾ, ಆದ್ರೂ ನಿಮ್ಗೆ ರಿಸಲ್ಟ್ ಬಗ್ಗೆ ಆತ್ಮವಿಶ್ವಾಸ ಇದೆ. ಹೌದು, ನಾನು ರೆಡ್ಯೂಸ್ ಮಾಡೇ ಮಾಡ್ತೀನಿ ವೇಟು ಅಂದಾಗ ಏನಾಗುತ್ತೆ, ನೀವು ಆ ತರ ಒಂದು ಥಾಟ್ ಬಂದ್ರೂ ಕೂಡ ನಾನು ವೆಯ್ಟ್ ಗೇನ್ ಆಗೋದಿಲ್ಲ ಇದನ್ನ ಮಾಡಿದ್ರೆ ಅಂತ, ನೀವು ಬೇರೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಬೇರೆ ಜನರ ಒಂದು ರಿಸಲ್ಟ್ ನೋಡಿ ನೀವು ಬಿಡೋದಿಲ್ಲ. ಆದ್ರೆ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಆ ಲಿಮಿಟೆಡ್ ಸೆಲ್ಫ್ ಬಿಲೀಫ್ ಇದೆ ಅಂದಾಗ ಇವತ್ತು ಹೋಗ್ತಾರೆ, ನಾಳೆ ಹೋಗಲ್ಲ ಜಿಮ್ಗೆ, ಅಯ್ಯೋ ಬೇಡ, ನಿನ್ ಕೈಲಿ ಆಗಲ್ಲ, ಯಾಕಂದ್ರೆ ನೀನ್ ವೇಟ್ ರೆಡ್ಯೂಸ್ ಮಾಡಕ್ ಆಗಲ್ಲ, ಯಾಕಂದ್ರೆ ನಿನ್ ಆಹಾರ ಪದ್ಧತಿನೇ ಸರಿ ಇಲ್ಲ, ನೀನ್ ಓವರ್ ಈಟಿಂಗ್ ಮಾಡ್ತೀಯ. ಸೊ ಇದೆಲ್ಲ ಎಲ್ಲಿಂದ ಬರ್ತಾ ಇದೆ? ನಿಮ್ಮ ಮೈಂಡ್ ಇಂದಾನೇ ಬರ್ತಾ ಇರುವಂತದ್ದು. ಅದು ನಿಮ್ಮ ಬಗ್ಗೆನೇ ಒಂದು ವ್ಯೂ ಪಾಯಿಂಟ್ ನ ಇಡ್ತಾ ಇರುವಂತದ್ದು. ಇದನ್ನ ಹೇಗೆ ಜಯಿಸುವುದು ಅಂದಾಗ, ಈಗ ಆ ತರ ಒಂದು ಯೋಚನೆ ಬಂದಾಗ, ನಮ್ಮ ಬಗ್ಗೆನೇ ನಮ್ಗೆ ಒಂದು ಕೀಳರಿಮೆ ಬಂದಾಗ, ನಮ್ಮ ಬಗ್ಗೆನೇ ನಮ್ಗೆ ಬೇಜಾರಾದಾಗ, ಅಥವಾ ಒಂದೊಂದ್ಸಲ ಒಂದು ಕೆಟ್ಟ ಪರಿಸ್ಥಿತಿಗೆ ನಾವು ತಗೊಂಡಿರ್ತೀವಿ. ಮೇ ಬಿ ಒಬ್ರು ರಿಜೆಕ್ಟ್ ಮಾಡಿರ್ಬೋದು ನಿಮ್ನ, ಅಥವಾ ಒಬ್ರು ಹೀಯಾಳ್ಸಿರ್ಬಹುದು, ಅಥವಾ ನೀನ್ ಬೇಡ ಅಂತ ಬಿಟ್ಟು ಹೋಗಿರಬಹುದು, ಅಥವಾ ನಿಮಗ್ ಬೆಲೆ ಕೊಡದೇ ಇರುವಂಥದ್ದು, ಅಥವಾ ನಿಮ್ಮನ್ನ ಕೀಳಾಗಿ ನೋಡಿ ನೋವು ಕೊಟ್ಟಿರುವಂಥದ್ದು, ಇಂಥದ್ದೆಲ್ಲ ನೀವು ಎಕ್ಸ್ಪೋಸ್ ಆದಾಗ ಏನಾಗುತ್ತೆ ಅಂದ್ರೆ, ನಿಮ್ಗೆ ಅದೇ ಮೈಂಡ್ ಅಲ್ಲಿ ಉಳಿದು ಬಿಡುತ್ತೆ. ಹಾಗೂ ನೀವೇನ್ ಅನ್ಕೊಳ್ತೀರಾ, ಇಷ್ಟೇ ಲೈಫ್, ನನ್ಗಿಷ್ಟೇ ಸಾಕು. ಒಬ್ಬೊಬ್ರು ರಿಸ್ಕ್ ತಗೊಳಕ್ಕೂ ಭಯ ಪಡ್ತಾರೆ. ಇಲ್ಲ, ನನ್ಗೆ ಈ ಕಂಫರ್ಟ್ ಝೋನೇ ಚೆನ್ನಾಗಿದೆ, ಯಾಕೆ ಸುಮ್ನೆ ಇಷ್ಟೆಲ್ಲ ತಲೆ ಕೆಡ್ಸ್ಕೋಬೇಕು, ಯಾಕೆ ಸುಮ್ನೆ ಇಷ್ಟೆಲ್ಲ ಮಾಡ್ಬೇಕು, ಈ ರೀತಿಯಾಗಿ ಅವರು ಮಾತಾಡ್ತಾರೆ. ಸೊ ಆ ಮಾತೆಲ್ಲಿಂದ ಬರ್ತಾ ಇದೆ, ಆ ಯೋಚನೆ ಎಲ್ಲ ಎಲ್ಲಿಂದ ಬರ್ತಾ ಇದೆ? ಅವರ ಒಂದು ಎಕ್ಸ್ಪೀರಿಯನ್ಸಸ್ ಇಂದ, ಹಾಗೂ ಅವರು ನೋಡುವ ದೃಷ್ಟಿಕೋನದಿಂದ ಬರ್ತಾ ಇರುವಂತದ್ದು. ಸೊ ಇದು ರಿಲೇಶನ್ಶಿಪ್ಗೂ ಇಂಪ್ಯಾಕ್ಟ್ ಆಗುತ್ತೆ ಖಂಡಿತವಾಗ್ಲು. ಸ್ಪೆಷಲಿ ಹೋಮ್ ಮೇಕರ್ಸ್ಗೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ಯಾಕಂದ್ರೆ ಅವರು ಜಾಸ್ತಿ ಅವಲಂಬಿತರಾಗಿರುವಂತದ್ದು ಅವರ ಪಾರ್ಟ್ನರ್ ಮೇಲೆ, ಅವರ ಹಸ್ಬೆಂಡ್ ಮೇಲೆ ಆಗಿರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ, ಅವರ ಒಂದು ಅಪ್ರೂವಲ್ಗೆ ಅವ್ರು ಕಾಯ್ತಾ ಇರ್ತಾರೆ, ಅವರ ಒಂದು ಹೊಗಳಿಕೆಗೆ ಕಾಯ್ತಾ ಇರ್ತಾರೆ. ಅವ್ರೇನಾದ್ರೂ ಒಂದು
ಇದ್ ನೀನ್ ಚೆನ್ನಾಗ್ ಮಾಡಿದ್ಯಾ ಅಂದ ತಕ್ಷಣ ನಿಮ್ಗೆ ಆ ದಿನ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದ್ ನೀನ್ ಸರಿ ಇಲ್ಲ, ನೀನ್ ಮಾಡಿದ್ದು ಅಂತ ಏನೋ ಒಂದ್ ನೆಗೆಟಿವ್ ಆಗಿ ಹೇಳ್ಬಿಟ್ರೆ ಅದನ್ನ ನೀವು ತುಂಬಾ ಪರ್ಸನಲ್ ಆಗಿ ತಗೊಳ್ತೀರಾ. ಯಾಕೆ ಅಂದ್ರೆ ನಿಮಗೆ ನಿಮ್ಮ ಬಗ್ಗೆ ನಂಬಿಕೆ ಇಲ್ಲ ಅಂದಾಗ, ನಿಮಗೆ ಇವ್ರಿಲ್ಲ ಅಂದ್ರೆ ನನ್ ಕೈಲಿ ಜೀವನ ಮಾಡಕ್ಕಾಗಲ್ಲ ಅಂತ ಅನ್ನಿಸ್ದಾಗ, ಅಥವಾ ನಿಮ್ಮ ಲೈಫ್ ಪರ್ಪಸ್‌ನ ನೀವು ಹುಡ್ಕೊಳ್ದೇ ಇದ್ದಾಗ, ನಿಮ್ ಲೈಫ್‌ನಲ್ಲಿ ಅವ್ರನ್ನೇ ಕಂಪ್ಲೀಟ್ ಆಗಿ ಫುಲ್‌ಫಿಲ್ ಮಾಡ್ಕೊಂಡಂಗ, ಅಂದ್ರೆ ಅವ್ರ ಗೆಲುವು ನನ್ನ ಗೆಲುವು, ಅವರ ಸೋಲು ನನ್ನ ಸೋಲು. ಅವ್ರಿಗೇನಾದ್ರು ಪ್ರಾಬ್ಲಮ್ ಆದ್ರೆ ಅದು ನನ್ಗೂ ಪ್ರಾಬ್ಲಮ್ ಆಗುತ್ತೆ. ಸೊ ನೀವೇನ್ ಮಾಡ್ತಾ ಇದೀರಾ ಅಂದ್ರೆ ಕಂಪ್ಲೀಟ್ ಮಿರರಿಂಗ್ ಮಾಡ್ತಾ ಹೋಗ್ತೀರಾ. ಯೂಶುವಲಿ ಇದನ್ನ ಹೋಮ್ ಮೇಕರ್ಸ್ ಮಾಡ್ತಾರೆ. ಅವಾಗ ಒಂದು ಅವ್ರ ಹಸ್ಬೆಂಡ್‌ಗೂ ಕೂಡ ಅದು ಒಂದು ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಯಾಕೆ ನನ್ ಮೇಲೆ ಇಷ್ಟೊಂದು ಅವಲಂಬಿತರಾಗ್ಬಿಟ್ಟಿದ್ದಾರೆ? ನನ್ಗೆ ಈ ತರ ಇರಿಟೇಟ್ ಆಗ್ತಾ ಇದೆಯಲ್ಲ, ನನ್ನಿಂದ ತುಂಬಾ ಎಕ್ಸ್‌ಪೆಕ್ಟೇಷನ್ ಮಾಡ್ತಾ ಇದ್ದಾರೆ ಅಂತ ಕೆಲವ್ರು ಏನ್ ಮಾಡ್ತಾರೆ, ಅದನ್ನ ಅವ್ರಿಗೆ ಕೊಡಕ್ ಇಷ್ಟ ಆಗೋದೇ ಇಲ್ಲ. ಪ್ರೀತಿನ ಕೊಡಕ್ ಇಷ್ಟ ಆಗೋದಿಲ್ಲ. ತೀರಾ ಅದನ್ನ ಅವ್ರ ಕಡೆಗೆ ಇಟ್ಕೊಂಡ್ ಬಿಡ್ತಾರೆ. ಅವ್ರ ಸಪ್ರೆಸ್ ಮಾಡ್ತಾರೆ ಹಾಗೂ ಬೈಯುವುದು, ಜಗಳಗಳು ಜಾಸ್ತಿ ಆಗತ್ತೆ. ಒಂದೊಂದು ಕೇಸಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನನ್ನ ಮೇಲೆ ಅವಲಂಬಿತಳ ಆಗಬೇಕು ಅನ್ನೋದಕ್ಕೆ ಅವರು ಎಲ್ಲವನ್ನು ಕಂಪ್ಲೀಟ್ ಆಗಿ ಅವ್ರನ್ನ ಕಾನ್ಫಿಡೆನ್ಸ್‌ನ ತೆಗೆಯುವಂಥದ್ದು. ನಿನ್ ಕೈಲಿ ಏನು ಮಾಡಕ್ಕಾಗಲ್ಲ ಅಂತ ನೆಗೆಟಿವ್ ಆಗಿ ಕಮೆಂಟ್ ಮಾಡುವಂಥದ್ದು. ನೀನ್ ಇದನ್ನ ಮಾಡ್ಬೇಡ ಸೋತೋಗ್ತೀಯ ಅಂತ ಹೇಳುವಂಥದ್ದು. ಸೊ ಯಾವಾಗ ಒಬ್ಬ ಹಸ್ಬೆಂಡೇ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅವ್ರ ವೈಫ್ ಒಂದು ವಿಷಯದ ಬಗ್ಗೆ ಅಂದಾಗ, ಅವ್ರಿಗೆ ನನ್ ಲೈಫ್‌ನೇ ಇಷ್ಟ್ ಪಣ ಇಟ್ಟಿರುವಾಗ ಇವ್ರೇ ಹಿಂಗ್ ಕಮೆಂಟ್ ಮಾಡ್ದಾಗ ನಾನ್ ಏನಕ್ಕೆ ಇದನ್ನ ಮಾಡ್ಬೇಕು? ನಾನ್ ಏನಕ್ಕೆ ಈ ರಿಸ್ಕ್ ತಗೋಬೇಕು? ನಾನ್ ಏನಕ್ಕೆ ಓದ್ಬೇಕು? ನಾನ್ ಏನಕ್ಕೆ ಈ ಕೋರ್ಸ್ ಮಾಡ್ಬೇಕು? ನಾನ್ ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು? ಯಾಕಂದ್ರೆ ಇವ್ರು ನಿನ್ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ಯೋಚನೆ ಬರುತ್ತೆ. ಸೊ ಬೇಸಿಕ್ಲಿ 2 ರೀತಿಯಾದ ಒಂದ್ ಸಿನಾರಿಯೋಸ್‌ನ ನಾನ್ ನಿಮ್ಗೆ ಎಕ್ಸ್‌ಪ್ಲೇನ್ ಮಾಡ್ದೆ. ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಒಬ್ಬೊಬ್ರು ಹಸ್ಬೆಂಡ್ ನೀನ್ ತುಂಬಾ ನನ್ ಮೇಲೆ ಡಿಪೆಂಡ್ ಆಗ್ತಾ ಇದೀಯ, ನೀನ್ ಇಂಡಿಪೆಂಡೆಂಟ್ ಆಗು ಅಂತ ಫೋರ್ಸ್ ಮಾಡ್ತಾರೆ. ಒಬ್ಬೊಬ್ರು ನೀನ್ ನನ್ ಮೇಲೆ ಡಿಪೆಂಡ್ ಆಗು ಅಂತ ಅತಿಯಾಗಿ ವೀಕ್ ಮಾಡ್ಬಿಡ್ತಾರೆ. ಎರಡೂ ಕೂಡ ಎಕ್ಸ್‌ಟ್ರೀಮ್ ಆಗಿದೆ. ಸೊ ನಿಮ್ ಕೇಸಸ್ ಹೇಗಿದೆ ಅಂತ ನೀವ್ ನೋಡ್ಕೋಬೇಕಾಗತ್ತೆ. ನಿಮ್ಮ ಲೈಫ್‌ನಲ್ಲಿ ಹೇಗ್ ನಡೀತಾ ಇದೆ, ರಿಲೇಶನ್‌ಶಿಪ್ ಹೇಗಿದೆ ಅಂತ. ಸೊ ಎರಡೂ ಕೂಡ ತಪ್ಪೇನೆ. ಇದನ್ನ ಸರಿ ಮಾಡ್ಕೊಳ್ಳೋದು ಅಫ್‌ಕೋರ್ಸ್ ನಿಮ್ಮ ಕಡೆಗೆ ನೀವು ಸ್ವಲ್ಪ ಕಾಳಜಿನ ವಹಿಸುವಂಥದ್ದು. ಯಾವಾಗ ನಿಮ್ಮ ಇಮೋಷನ್ಸ್ ಫುಲ್‌ಫಿಲ್ಡ್ ಆಗಿರುತ್ತೆ, ಯಾವಾಗ ನಿಮ್ಮ ಇಮೋಷನ್ಸ್ ಒಂದು ಪಾಸಿಟಿವ್ ಆಗಿರುತ್ತೆ, ಹಾಗೂ ನೀವು ನಿಮ್ಮ ಖುಷಿಗೋಸ್ಕರ ನಿಮ್ಗೇನ್ ಇಷ್ಟನೋ ಅದನ್ನ ಮಾಡ್ತಾ ಇದ್ದೀರಾ. ಅದನ್ ಬಿಟ್ಟು ಅವ್ರ ಖುಷಿಗೋಸ್ಕರ ನೀವ್ ಯಾವಾಗ್ಲೂ ಅ ತ್ಯಾಗವನ್ನ ಮಾಡ್ತಾ ಇದ್ದೀರಾ ಅಂದಾಗ, ನೀವು ತುಂಬಾ ವೀಕ್ ಆಗ್ತಾ ಬರ್ತೀರಾ. ಬಿಕಾಸ್ ನೀವು ಅವ್ರ ಮೇಲೇನೆ ಡಿಪೆಂಡ್ ಆಗಿರ್ತೀರಾ. ಎಲ್ಲಾ ಇಮೋಷನ್ಸ್‌ಗೂ ನೀವು ಡಿಪೆಂಡ್ ಆಗಿರ್ತೀರಾ. ಆ ಇಂಡಿಪೆಂಡೆನ್ಸ್‌ನ ಕ್ರಿಯೇಟ್ ಮಾಡ್ಬೇಕು ಅಂದಾಗ, ನಿಮ್ಮ ಲೈಫ್ ಗುರಿಗಳ ಕಡೆಗೆ ಸ್ವಲ್ಪ ಗಮನ ಕೊಡೋದು ಬಹಳ ಮುಖ್ಯ ಆಗತ್ತೆ. ಕೆಲವ್ರು ವರ್ಕ್ ಫ್ರಮ್ ಹೋಮ್ ಮಾಡುವಂಥದ್ದು, ಅಥವಾ ಅವ್ರಿಗೆ ಆಚೆ ಹೋಗಕ್ ಇಷ್ಟ ಇಲ್ಲ ಅಂದ್ರೆ, ಅಥವಾ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡುವಂಥದ್ದು, ಅಥವಾ ಏನಾದ್ರೂ ಒಂದು ಹಾಬೀಸ್. ನಾನ್ ಕ್ಲೈಂಟ್ಸ್‌ನ ಕೇಳ್ತೀನಿ, "ಏನ್ ಹಾಬೀಸ್ ಇದೆ?" "ಏನಿಲ್ಲ ಮೇಡಮ್, ಏನು ಹಾಬೀಸ್ ಇಲ್ಲ. ಟಿವಿ ನೋಡ್ತೀನಿ." ಅದ್ ಹೇಗಾಗತ್ತೆ? ಅಥವಾ ಯಾವ್ದಾದ್ರು ಒಂದು ಸಂಘಕ್ಕೆ ಜಾಯಿನ್ ಆಗುವಂಥದ್ದು, ಅಥವಾ ಒಂದು ಸೋಷಿಯಲ್ ಸರ್ವಿಸ್ ಮಾಡುವಂಥದ್ದು. ಒಂದಷ್ಟು ಹೆಂಗಸ್ರು ಟ್ಯೂಷನ್ಸ್ ಮಾಡ್ತಾರೆ, ಹೋಮ್ ಟ್ಯೂಷನ್ಸ್. ಇದನ್ನೆಲ್ಲ ಏನಕ್ ಮಾಡ್ತಾ ಇರೋದು? ಅವರ ಒಂದು ಪರ್ಪಸ್ ಆಫ್ ಲೈಫ್. ಅದು ಒಂದು ಟ್ಯೂಷನ್ ಹೇಳ್ಕೊಡೋದು ಅವ್ರ ಪರ್ಪಸ್ ಆಫ್ ಲೈಫ್ ಆಗಿರ್ಬೋದು. ಅದು ಅವ್ರಿಗೆ ಡಿಪೆಂಡ್. ಅವ್ರ ಲೈಫಿಗೆ ಯಾವ್ದು ಸರಿ ಅನ್ಸುತ್ತೆ ಅದನ್ನ ಮಾಡೋದು ಮುಖ್ಯವಾಗುತ್ತೆ. ಯಾವಾಗ ನಿಮ್ಮ ಖುಷಿಗೆ ನೀವು ಬದುಕ್ತಿದ್ದೀರಾ, ಆವಾಗ ನಿಮ್ಮ ಲೈಫ್ ಕೂಡ ಆ ಒಂದು ವೀಕ್ ಪಾಯಿಂಟ್ ಇಂದ ಆಚೆ ಬರಕ್ ಸಾಧ್ಯ. ಸೊ ಇದನ್ನೆಲ್ಲ ನಾನು ಹೇಳಲೇಬೇಕಾಯ್ತು. ಬೇಸಿಕ್ಲಿ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಫಸ್ಟ್ ನಿಮ್ಮ ಬಾಡಿನ, ನಿಮ್ಮ ಮೈಂಡ್‌ನ, ನಿಮ್ಮ ಇಮೋಷನ್ಸ್‌ನ ಒಂದು ಹತೋಟಿಲಿ ಇಟ್ಕೊಂಡಾಗ ಎಲ್ಲವೂ ಕೂಡ ತುಂಬಾ ಅದ್ಭುತವಾಗಿ ಟರ್ನ್ ಔಟ್ ಆಗತ್ತೆ. ಇವಾಗ ನಮ್ಮ ಪ್ರೆಸೆಂಟೇಷನ್ ತುಂಬಾ ಮ್ಯಾಟರ್ ಆಗುತ್ತೆ. ನಾವ್ ಹೇಗ್ ನಮ್ಮ ಲೈಫ್‌ನ ಪ್ರೆಸೆಂಟ್ ಮಾಡ್ತಾ ಇದೀವಿ ಅಂತ. ನಾವು ಒಂದು ದೊಡ್ಡ 5 ಸ್ಟಾರ್ ರೆಸ್ಟೋರೆಂಟ್‌ಗೆ ಏನಕ್ಕೆ ಹೋಗ್ತೇವಿ? ಯಾಕಂದ್ರೆ ಅಲ್ಲಿ ಆಂಬಿಯನ್ಸ್ ಚೆನ್ನಾಗಿದೆ. ಅಲ್ಲಿ ತುಂಬಾ ಚೆನ್ನಾಗಿ ಅವರು ಫುಡ್ ಸರ್ವ್ ಮಾಡ್ತಾರೆ, ಅಥವಾ ಆ ಒಂದು ಎನರ್ಜಿನೇ ಪಾಸಿಟಿವ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಹೋಗ್ತಾರೆ. ಅದು ಒಂದು ಲೈಫ್ ಗೋಸ್ಕರನೂ ಹೋಗ್ತಾರೆ. ಇಷ್ಟು ದುಡ್ಡಿದೆ, ನಾನು ಅದಕ್ಕೆ 5 ಸ್ಟಾರ್ ಹೋಟೆಲ್‌ಗೆ ಹೋಗ್ತೀನಿ, 5 ಸ್ಟಾರ್ ರೆಸ್ಟೋರೆಂಟ್‌ಗೆ ಹೋಗ್ತೀನಿ. ಸೊ ಹಾಗೆ ನಿಮ್ಮ ಲೈಫ್‌ನು ಕೂಡ ಎಷ್ಟು ಲಕ್ಸುರಿಯಸ್ ಆಗಿ, ಎಷ್ಟು ಮೀನಿಂಗ್‌ಫುಲ್ ಆಗಿ ಇಟ್ಕೊಳ್ತೀರಾ, ಜನ ನಿಮ್ ಕಡೆಗೆ ಈಸಿಯಾಗಿ ಅಟ್ರಾಕ್ಟ್ ಆಗ್ತಾರೆ. ಸೊ ಬೇಸಿಕ್ಲಿ ನಿಮ್ ಹಸ್ಬೆಂಡ್ ಇಂದ ನಿಮ್ಗೆ ಆ ರಿಜೆಕ್ಷನ್ ಬರ್ತಾ ಇದೆ, ಆ ತರದೊಂದು ನಿಮ್ಗೆ ನೋವು ಅನುಭವಿಸುವ ಹಾಗೆ ಆಗ್ತಾ ಇದೆ ಅಂದ್ರೆ, ನಿಮ್ಮ ಲೈಫ್‌ನಲ್ಲಿ ನಿಮ್ಮ ಟ್ಯಾಲೆಂಟ್ ಏನಿದೆ ಅಂತ ಗುರುತಿಸ್ಕೊಳ್ಳಿ. ನಿಮ್ಮ ಸ್ಕಿಲ್ ಸೆಟ್ ಏನಿದೆ ಅಂತ ತಿಳ್ಕೊಳ್ಳಿ. ನಿಮ್ಗೆ ಏನ್ ಮಾಡಿದ್ರೆ ಖುಷಿ ಸಿಗುತ್ತೆ ಅಂತ ಅರ್ಥ ಮಾಡ್ಕೊಂಡು ಅದರಲ್ಲೇ ನೀವು ಜಾಸ್ತಿ ಕಾಲ ಕಳೆಯುವಂಥದ್ನು ಮಾಡ್ಬೇಕಾಗತ್ತೆ. ಏಕೆಂದ್ರೆ ಮನೇಲೇ ಯಾರು 24/7 ಇರ್ತಾರೆ, ಲೈಕ್ ಅದು ತುಂಬಾನೇ ಮೈಂಡ್‌ಗೆ, ಇಮೋಷನ್ಸ್‌ಗೆ ಎಫೆಕ್ಟ್ ಆಗುತ್ತೆ. ಒಂದು ಸೋಷಿಯಲ್ ಸರ್ಕಲ್ ಅಂತ ಕೂಡ ಇರ್ಬೇಕಾಗತ್ತೆ. ಅದು ಹೇಗೆ ನೀವು ಬೆಳೆಸ್ಕೊಳ್ತೀರಾ ಅನ್ನೋದು ನಿಮಗ್ ಮ್ಯಾಟರ್ ಆಗಬಹುದು. ಯೋಗ ಕ್ಲಾಸಸ್‌ಗೆ ಹೋಗುವಂಥದ್ದು, ಅಥವಾ ಡ್ಯಾನ್ಸ್ ವರ್ಕೌಟ್‌ಗೆ ಹೋಗುವಂಥದ್ದು, ಜಿಮ್‌ಗೆ ಸೇರುವಂಥದ್ದು. ಇದನ್ನೆಲ್ಲ ಮಾಡ್ದಾಗ ಏನಾಗುತ್ತೆ ಅಂದ್ರೆ ನಿಮಗೆ, ಹೌದು, ನನ್ನ ಲೈಫ್
ನನ್ನ ಲೈಫ್‌ನ ನಾನು ಚೆನ್ನಾಗಿ ಇಟ್ಕೊಳಕ್ಕೆ ಇದನ್ನೆಲ್ಲ ನನಗೋಸ್ಕರ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೋಸ್ಕರ ನೀವು ಏನ್ ಮಾಡ್ಕೊಂಡ್ರು ಕೂಡ, ನಿಮಗೋಸ್ಕರ ನೀವು ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳುವಂಥದ್ದು, ಇದನ್ನೆಲ್ಲ ನಿಮಗೋಸ್ಕರ ಪ್ರೀತಿಯಿಂದ ಮಾಡಿದಾಗ ಬೇರೆಯವರು ಅದನ್ನ ತುಂಬಾ ಚೆನ್ನಾಗಿ ರೆಸ್ಪೆಕ್ಟ್ ಮಾಡ್ತಾರೆ. ಅವಾಗ ನಿಮ್ಮ ರಿಲೇಶನ್‌ಶಿಪ್‌ನಲ್ಲೂ ನೀವು ಬದಲಾವಣೆ ನೋಡ್ತಾ ಬರ್ತೀರಾ. ಅದನ್ನ ಬಿಟ್ಟು ನೀವು ಕೊರಗ್ಕೊಂಡು ಡಿಪ್ರೆಷನ್‌ಗೆ ಹೋಗಿ ಮನೇಲೇ ನರಳುಕೊಂಡಿರೋ ಬದಲು ನಾನು ಹೇಳಿರುವಂಥ ಪಾಯಿಂಟ್ಸ್‌ನ ಅರ್ಥ ಮಾಡ್ಕೊಂಡು ಮುಂದೆ ಹೋದಾಗ ಆ ಲಿಮಿಟೆಡ್ ಸೆಲ್ಫ್ ಬಿಲೀವ್ಸ್‌ನ ಕೂಡ ನೀವು ಜಯಿಸ್ತೀರಾ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್‌ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.